ಉತ್ತರ ಕರ್ನಾಟಕದ ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ಕಲಬುರಗಿಯಲ್ಲಿ ಹಲವಾರು ಅವಾಂತರಗಳು ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಉಜ್ಜನಿ ಜಲಾಶಯದಿಂದ 3.20 ಲಕ್ಷ ಕ್ಯೂಸೆಕ್ ನೀರನ್ನ ಭೀಮಾ ನದಿಗೆ ಬಿಡಲಾಗ್ತಾ ಇದ್ದು, ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದಾಗಿ ಅಫಜಲ್ಪುರ ತಾಲೂಕಿನ ದೇವರಗಾಣಗಾಪುರಕ್ಕೆ ಮಳೆ ಜಾಸ್ತಿ ಆಗ್ತಾ ಇದೆ. ಮಳೆಯಿಂದಾಗಿ ಭೀಮಾ ನದಿ ತುಂಬಿ ಹರಿತಾ ಇದ್ದು, ದತ್ತಾತ್ರೇಯ ದೇವಸ್ಥಾನ ಸಂಗಮ ಕ್ಷೇತ್ರ ಜಲಾವೃತವಾಗಿದೆ. ಇನ್ನು ದೇಗುಲಗಳ ಆಡಳಿತ ಮಂಡಳಿ ಭಕ್ತರ ಜ್ಞಾನ ಹಾಗೂ ಪೂಜೆಗೆ ಬ್ರೇಕ್ ಹಾಕಿದ್ದು, ಮುಂಜಾಗ್ರತೆ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಹೆತ್ತ ಮಳೆಯಿಂದಾಗಿ ಹಾರಗುಂಡಿ ಕಲಬುರಗಿ ರಸ್ತೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಕೊಡ್ರಿ ಪಾಂಡವಾಪುರ ದೇವರ ದರ್ಶನಕ್ಕೆ ಹೋಗುತ್ತಿದ್ದಂತಹ ಪಾದಯಾತ್ರಿಗಳಿಗೆ ಕಾರು ಡಿಕ್ಕಿಯಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಒಟ್ಟು 7 ಜನ ಪಾದಯಾತ್ರಿಗಳು ಹಾರುಗೇರಿಯ ಕ್ರಾಸ್ನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದು, ಏಕಾಏಕಿ ಬಂದಂತಹ ಕಾರು ಡಿಕ್ಕಿಯಾಗಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ 8 ಲಕ್ಷಕ್ಕೂ ಹೆಚ್ಚು ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಏಕಾಏಕಿ ರದ್ದುಗೊಳಿಸಲು ಮುಂದಾಗಿರುವುದನ್ನು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿಯ ಒಂದು ಖಂಡನೆಯನ್ನ ಮಾಡಿರುವಂಥದ್ದು. ಬಿಪಿಎಲ್ ಕಾರ್ಡ್ ರದ್ದಾಗೋದ್ರಿಂದ ಬಡವರ ಆಹಾರ ಇಲಾಖೆ ಮುಂದೆ ಕಣ್ಣೀರು ಹಾಕ್ತಾ ಇರುವಂಥದ್ದು. ಸರ್ಕಾರದ ನಿರ್ಧಾರ ಖಂಡಿಸಿ ಸೆಪ್ಟೆಂಬರ್ 29ರಂದು ಪ್ರತಿಭಟನೆ ನಡೆಸುವುದಾಗಿ ಅವರು ಹೇಳಿದ್ದಾರೆ. ನಿವಾಸಿಗಳಾಗಿರುವಂತಹ ಯಾವ ನಿವಾಸಿ ಅಂತಂದ್ರೆ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಇಮ್ತಿಯಾಜ್ ಅವರು ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಬರುವಂಥ 29/9/2025 ಸೋಮವಾರ ದಿನ ರಾಜ್ಯ ಸರ್ಕಾರದ BPL ಕಾರ್ಡ್ ರದ್ದುಗೊಂಡಿರುವಂಥ ಒಂದು ಕ್ರಮವನ್ನು ಖಂಡಿಸಿ ಸಂಘಟನೆಯ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಗದಗ ತಾಲೂಕು ಕ್ಷೇತ್ರದಲ್ಲಿ ಗದಗ ಬೆಟಗೇರಿ ನಗರದಲ್ಲಿ ಒಟ್ಟಾರೆ 2304 ಕಾರ್ಡ್ಗಳನ್ನು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆ ಮಾಹಿತಿ ಕೊಟ್ಟಿದೆ. ಅದರ ಜೊತೆಗೆ ಗದಗ ಗ್ರಾಮೀಣ ಭಾಗದಲ್ಲಿ 1478 ಕಾರ್ಡ್ಗಳು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಗದಗ ಕ್ಷೇತ್ರದ ಗ್ರಾಮೀಣ ಮತ್ತು ಶಹರ ಒಟ್ಟಾರೆ ನಾವು ನೋಡಬೇಕಾದ್ರೆ 3782 ಕಾರ್ಡ್ಗಳನ್ನು BPL ಕಾರ್ಡ್ಗಳನ್ನು ನಾವು ರದ್ದು ಮಾಡಿವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದರ ಕಾರಣ ಅಂತೇಳಿ ಕೇಳಿದರೆ ಈ ಕುಟುಂಬಗಳು 1,20,000 ವಾರ್ಷಿಕ ಆದಾಯ ಹೊಂದಿದ್ದಾರೆ. ಹಾಗಾಗಿ ನಾವು ಕಾರ್ಡ್ನ ರದ್ದು ಮಾಡಿವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಒಬ್ಬ ಕೂಲಿ ಕಾರ್ಮಿಕ ಇವತ್ತು ದುಡಿಬೇಕಾದ್ರೆ ದಿನ 400ರಿಂದ 500 ದುಡಿತಾನೆ. ವಾರ್ಷಿಕ ತಿಂಗಳ ಅವ್ರಿಗೆ 14ರಿಂದ 15,000 ರೂಪಾಯಿ ಆದಾಯ ಇದೆ. ಮತ್ತು ವಾರ್ಷಿಕ 1,50,000 ಆದಾಯ ಇದ್ದಾಗ ತಾವು ಯಾವ ಮಾನದಂಡನ ಇಟ್ಕೊಂಡು 1,20,000 ಆದಾಯನ ಮಾಡಿದಿರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಸರ್ಕಾರಕ್ಕೆ. 1,20,000 ಆದಾಯ ಇರುವಂಥ ಕುಟುಂಬಗಳಿಗೆ ನಾವು ಕಾರ್ಡ್ನ ರದ್ದು ಮಾಡಿವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ ಸರ್ಕಾರ 1,20,000 ನೀವು ಯಾವ ಮಾನದಂಡ ಇಟ್ಕೊಂಡು ಮಾಡಿದಿರಿ ಅಂತೇಳಿ ರಾಜ್ಯದ ಜನತೆಗೆ ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.